ಒಬ್ಬ ಸುಂದರವಾದ ಆಂಟಿಗೆ ಇನ್ಸ್ಟಾಗ್ರಾಮ್ ಮೂಲಕ ಯುವಕನ ಮೇಲೆ ಪ್ರೀತಿ ಹುಟ್ಟಿ ಪ್ರೇಮ ಪುರಾಣ ಆರಂಭವಾಗಿದೆ. ಪ್ರೇಮ ಪುರಾಣ ಇನ್ಸ್ಟಾಗ್ರಾಮ್ ಮೂಲಕ ಆರಂಭವಾದ 2 ದಿನಕ್ಕೆ ಇಬ್ಬರು ಓಡಾಟ ನಡೆಸುವ ಹಂತಕ್ಕೆ ತಲುಪಿದ್ದು, ಓಡಾಟ ನಡೆಸಿರುವ ಖಾಸಗಿ ಕ್ಷಣದ ವಿಡಿಯೋ ಹಾಗೂ ಫೋಟೋಗಳನ್ನು ಚಿತ್ರೀಕರಿಸಿ ಯುವಕ ಅಮರನಾಥ್ಗೆ ಯುವತಿ ಹಣಕ್ಕೆ ಬೇಡಿಕೆ ಇಟ್ಟು ಹಣ ನೀಡದಿದ್ರೆ ಖಾಸಗಿ ಕ್ಷಣದ ವಿಡಿಯೋ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡೋದಾಗಿ ಬೆದರಿಕೆ ಹಾಕಿದಾಗ ಮಧ್ಯವರ್ತಿಗಳ ಮೂಲಕ 4 ಲಕ್ಷ ಹಣ ನೀಡಿದ್ದೇನೆಂದು ಅಮರನಾಥ್ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಅಮರನಾಥ್ ಹಾಗೂ ಅದೇ ತಾಲೂಕಿನ ಆರ್ ತಿಮ್ಮಸಂದ್ರ ಗ್ರಾಮದ ಸಂಯುಕ್ತ ಎಂಬ ಆಂಟಿ ನಡುವೆ ನಡೆದಿರುವ ಘಟನೆ ಸುಮಾರು 4 ರಿಂದ 5 ತಿಂಗಳ ಹಿಂದೆ ಇವೆಲ್ಲ ಘಟನೆಗಳು ನಡೆದಿವೆ ಎಂದು ಅಮರನಾಥ್ ಆರೋಪಿಸಿದ್ದು, ಈಗ ಪುನಃ ನಮ್ಮ ಮನೆಯ ಮುಂದೆ ಬಂದು ನನಗೆ ಮೋಸ ಮಾಡಿದ್ದಾನೆಂದು ಆರೋಪಿಸುತ್ತಿದ್ದಾಳೆ. ನನ್ನ ಗಂಡ ಕಾಣಿಯಾಗಿದ್ದಾನೆಂದು ಕೋಲಾರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಯಾವುದೇ ಕಾರಣಕ್ಕೂ ನಾನು ಅವಳನ್ನ ಮದುವೆಯಾಗಿಲ್ಲ, ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಮಾತ್ರ ಇದ್ದದ್ದು. ಈಗ ಅವಳ ಹೊಟ್ಟೆಯಲ್ಲಿರುವ ಮಗುವಿಗೆ ನನಗೂ ಯಾವುದೇ ಸಂಬಂಧ ಇಲ್ಲ. ಪೊಲೀಸರಿಗೆ ನಾನು ಮನವಿ ಮಾಡ್ತಿದ್ದೇನೆ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಬರುತ್ತದೆ. ವಿನಾಕಾರಣ ನನಗೆ ತೊಂದರೆ ಮಾಡಿ ಅವಮಾನ ಮಾಡ್ತಿದ್ದಾಳೆ. ನಿಜವಾಗಿ ನನಗೆ ಪ್ರೀತಿ ಮಾಡಿರೋಳಾದ್ರೆ ಖಾಸಗಿ ಕ್ಷಣಗಳ ವಿಡಿಯೋಗಳು ಯಾಕೆ ಚಿತ್ರೀಕರಣ ಮಾಡಿದ್ಲು ಅಂತ ಪ್ರಶ್ನೆ ಮಾಡಿದ್ದಾನೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುವಂತೆ ಮನವಿ ಕೂಡ ಮಾಡಿದ್ದಾರೆ. ವರದಿ ಶಿವಪ್ರಸಾದ್. ನನ್ನ ಹೆಸರು ಸಂಯುಕ್ತ ಅಂತ ಹೇಳ್ಬಿಟ್ಟು, ಇವರು ಫಸ್ಟ್ ನನಗೊಂದು ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇದೆ ಅಣ್ಣ. ಇವ್ರು ನಮ್ಮ ಹಸ್ಬೆಂಡ್ ಇಂದ ಪರಿಚಯ, ಫ್ಯಾಮಿಲಿ ಎಲ್ಲ ಸೇರಿ ನನ್ಗೆ. ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಯೂಸ್ ಮಾಡ್ಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಾ ಮನೇಲಿ ಬಿಟ್ಟು ಮತ್ತೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನನಗೆ ನನ್ನ ಜೊತೆ ಬ್ಲಾಕ್ ಮೇಲ್ ಮಾಡ್ಕೊಂಡು 2 ವರ್ಷ ಯೂಸ್ ಮಾಡ್ಕೊಂಡಣ. ಮತ್ತೆ ನನ್ನ ಕೈಯಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ. ನಾನು ಮಲ್ಬಾಯ್ ರೋಡಲ್ಲಿ ವಾಸವಾಗಿದ್ದೀನಿ. ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಾರುಗಳೆಲ್ಲ ಇಟ್ಕೊಂಡಿದ್ದೆ. ಆ ಹುಡುಗಿ ಬಂದು ಹಸ್ಬೆಂಡಿಂದ ಪರಿಚಯ ಆಗಿರೋದಲ್ಲ, ಇನ್ಸ್ಟಾಗ್ರಾಮಲ್ಲಿ ಇವತ್ತು ಪರಿಚಯ ಆಗಿದ್ದು 2ನೇ ದಿನಕ್ಕೆ ರೂಮ್ ಕರ್ಕೊಂಡು ಹೋಗ್ತಾಳೆ. ಪರ್ಸ್ನಲ್ ಫೋಟೋಸ್ ಎಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾಳೆ. ಅವತ್ತಿಂದ ದುಡ್ಡುಗೋಸ್ಕರ ಮನೆಗೆ ಬಂದಿಲ್ಲ ಅಂದರೆ ನಿಮ್ಮ ಮನೆಯವ್ರಿಗೆ ಫೋಟೋಸ್ ಕಳಿಸ್ತೀನಿ ಅಂತ ಹೇಳಿ ದುಡ್ಡೆಲ್ಲ ತಿಂದಾಕ್ತಾಳೆ. ಮತ್ತು ನನಗೆ ಅವ್ರಿಗೆಲ್ಲ ಗೊತ್ತಾದ್ಮೇಲೆ ನಮ್ಮ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಸ್ಟೇಷನ್ ಅಲ್ಲಿ ರಾಜಿ ಮಾಡ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಅವ್ನು ಮದುವೆ ಮಾಡ್ಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದಾನ. ಮನೆ ಮಾಡಿಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇವ್ರಮ್ಮ ಮಾತು ಕೇಳ್ಕೊಂಡಿದ್ರೆ ಸರ್, ಮನೆ ಮಾಡಿರೋದು ನಾನಲ್ಲ, ಅದು ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಅಂದ್ರೆ ನಾನು ಮನೆ ಮಾಡಿರೋದು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಮನೆ ಹೆಂಗ್ ಕೊಡ್ತಾರ ಅವ್ರಿಗಿನೇ ಹೋಗಿ ಮಾಡ್ಕೊಂಡಿರೋದು. ಅಡ್ವಾನ್ಸ್ ಅವ್ರಿಗಿನೇ ಕೊಟ್ಕೊಂಡಿರೋದು. ಮನೆ ಮಾಡಿಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇವ್ರಮ್ಮ ಮಾತು ಕೇಳ್ಕೊಂಡು ಇವ್ರಮ್ಮ ಮತ್ತೆ ಅವರು ಗಿರೀಶ್ ಮತ್ತೆ ಅವ್ರ ಫ್ರೆಂಡು ಎಲ್ಲ ಸೇರ್ಕೊಂಡು ಇವಾಗ ನನಗೆ ನಿನ್ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು, ಸತ್ತು ಹೋಗು, ಹಂಗೆ ಹಿಂಗೆ ನನ್ಗೆ ಹಿಂಸೆ ಮಾಡೋದು. ಫೋನ್ ತೆಗಿದೀರಾ, ಮನೆ ಬಾಡಿಗೆ ಕಟ್ತೀರಾ, ನನ್ಗೆ ಹಾಸ್ಪಿಟಲ್ ನೋಡ್ತೀರಾ, ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ. ನನ್ಗೆ ಇವಾಗ ಯಾವ್ದು ವಿಧಿ ಇಲ್ದಿರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇವಾಗ ನನಗೆ 6 months ಪ್ರೆಗ್ನೆಂಟ್ ಅಣ್ಣ. ಈಗ 5 ತಿಂಗಳು ಪ್ರೆಗ್ನೆಂಟ್ ಅಂತ ಈಗ ನಿಮ್ ಕಡೆಯಿಂದಾನೇ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದು. ಅವಳು ಸೆಟಲ್ಮೆಂಟ್ ಇದು ಆಗಿರೋದು 25 3ನೇ ತಿಂಗಳಲ್ಲಿ ಈ ವರ್ಷದಲ್ಲಿ. ಅದುವರೆಗೂ ಗಂಡನ ಜೊತೆ, ಈಗಲೂ ಗಂಡನ ಜೊತೆನೇ ಇದ್ದಾಳೆ. ಗಂಡ ನೋಡ್ಕೊಂತ ಇದ್ದಾನೆ, ಗಂಡನ ಜೊತೆನೇ ಆಗಿದೆ. ನನ್ನ ಹತ್ರ ಪ್ರೆಗ್ನೆಂಟ್. ಈಗ 3 ದಿನದಿಂದ ಹುಡುಗಿ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ರೆ ಈಗ ಯಾಕೆ ನೀವು ಕಂಪ್ಲೇಂಟ್ ಕೊಡೋದಿಲ್ಲ? 3 ದಿನದಿಂದ ಯಾಕೆ ತಡ ಮಾಡ್ತಾರೆ? ತಡ ಇಲ್ತಾರ, ಅವಳಿಗೂ ನಂಗೂ ಸಂಬಂಧ ಇಲ್ಲ. ಎಲ್ಲಾ ಸ್ಟೇಷನ್ಗೂ ತಿಳ್ಕೊಂಡ್ ಬರ್ತಿದ್ದಾಳೆ. ಇದೇ ಸ್ಟೇಷನ್ ಅಲ್ಲಿ ಸೆಟಲ್ಮೆಂಟ್ ಆಗಿದೆ. ಮತ್ತೆ ನಾನು ನಂದು ತಪ್ಪಿದ್ರೆ FIR ಮಾಡಿ ಅಂತ ನಾನೇ ಕೇಳ್ಕೊಂತಿದ್ದೀನಿ. ಎಲ್ಲಾ ಸ್ಟೇಷನ್ ಅಲ್ಲಿ ನಾನೇ ಕೇಳ್ಕೊಂತ ಇದ್ದೀನಿ, ಎನ್ಕ್ವೈರಿ ಮಾಡಿ ಅಂತ ಹೇಳಿ. ನನ್ನ ಮೇಲೆ FIR ಮಾಡ್ತೀನಿ.